ಹಾಯ್ ಎಲ್ರಿಗೂ ನಮಸ್ಕಾರ. ಭಾಳಷ್ಟು ಜನ ವಾಟ್ಸಪ್ ಯೂಸ್ ಮಾಡ್ತಿದ್ರ. ವಾಟ್ಸಪ್ ಯೂಸ್ ಮಾಡುವಾಗ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ, ಈಗ ಅನ್ನೋನ್ ನಂಬರಿಂದ ಎಲ್ಲ ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಯಾರೋ ನಿಮಗೆ ಗೊತ್ತಿರಲ್ಲ, ಕೆಲವೊಂದು ಗ್ರೂಪಲ್ಲೆಲ್ಲ ಆ್ಯಡ್ ಮಾಡಿಬಿಡ್ತಾರೆ. ಇದೆಲ್ಲ ಯಾರು ಮಾಡ್ತಾರೆ ಅಂತಂದರೆ, ಈ ಸ್ಕ್ಯಾಮ್ ಮಾಡೋರು ಭಾಳಷ್ಟು ಜನ ಈ ಥರ ಮಾಡ್ತಿದ್ದಾರೆ. ನಿಮ್ಮ ನಂಬರು ಅವರಿಗೂ ಗೊತ್ತಿರಲ್ಲ ನೀವು ಯಾರು ಅಂತ. ಜಸ್ಟ್ ಟ್ರೂ ಕಲರಲ್ಲಿ ಒಂದು 10 ಡಿಜಿಟ್ ನಂಬರ್ನ ಹಾಕಿ ನಿಮ್ಮ ಹೆಸರನ್ನ ಏನಂತ ತಿಳ್ಕೊತಾರೆ. ತಿಳ್ಕೊಂಡ್ಮೇಲೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ. ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ನಂಬರ್ನ ಆ್ಯಡ್ ಮಾಡ್ತಾರೆ. ಆ್ಯಡ್ ಮಾಡಿದ್ಮೇಲೆ ಕೆಲವೊಂದು ಎಂಟರ್ಟೈನ್ಮೆಂಟ್ ಏನೋ ಕೂಪನ್ ಕೋಡು ಅದು ಇದು ಅಂತ ಲಿಂಕ್ಸ್ ಕಳಿಸ್ತಾ ಇರ್ತಾರೆ. ನೀವು ಯಾರೋ ಫ್ರೆಂಡ್ ಯಾರೋ ಮಾಡಿದ್ದಾರೆ, ಗೊತ್ತಿರೋರೇ ಯಾರೋ ಮಾಡಿದ್ದಾರೆ ಅಂತ ನೀವೇನು ಮಾಡ್ತೀರಾ, ಬಂದಿರೋ ಲಿಂಕ್ಸ್ನೆಲ್ಲ ಮಾಡ್ತೀರಾ. ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಈ ಥರ ಲಿಂಕ್ಸ್ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂತ. ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂತಂದರೆ, ನಿಮ್ಮ ಫೋನ್ ಟೋಟಲಿ ಅವ್ರ ಕಂಟ್ರೋಲಲ್ಲಿ ಹೋಗುತ್ತೆ. ಅಂದರೆ ನಿಮಗೆ ಗೊತ್ತಾಗಲ್ಲ ಅವ್ರ ಕಂಟ್ರೋಲಲ್ಲಿ ಹೋಗಿದೆ ಅಂತ. ನೀವು ಜಸ್ಟ್ ಅದು ಲಿಂಕ್ ಓಪನ್ ಮಾಡಿ ಅದು ಕೂಪನ್ಸ್ ಅದು ಇದು ಚೆಕ್ ಮಾಡ್ಕೊತೀರ. ಆಮೇಲೆ ನಿಮ್ಮ ಫೋನ್ ಅವ್ರ ಕಂಟ್ರೋಲಲ್ಲಿ ಇರೋದು ನಿಮಗೆ ಗೊತ್ತಾಗಲ್ಲ. ಓಕೆನಾ? ಸೊ ಈ ಥರ ಏನೋ ಪ್ರಾಬ್ಲಮ್ ಆಗಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಂದರೆ ನಿಮ್ಮ ಫೋನಲ್ಲಿರೋ ಎಲ್ಲ ಕಾಂಟ್ಯಾಕ್ಟ್ಸ್ ಏನದು ಫೋಟೋಸು, ನಿಮ್ಮ ಪ್ರೈವೇಸಿ ಏನೇನು ಇರ್ತವೆ ಎಲ್ಲ ತೊಗೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಕೆಲವೊಂದು ಟೈಮ್ ನಿಮ್ಮ ಫೋನಲ್ಲಿರೋ ಏನದು ಅಕೌಂಟ್ ಡೀಟೇಲ್ಸ್ ಎಲ್ಲ ತೊಗೊಂಡು ನಿಮ್ಮ ಅಕೌಂಟು ಜೀರೋ ಆಗೋ ಚಾನ್ಸಸ್ಸೂ ಇರುತ್ತೆ. ಈ ಥರ ವಾಟ್ಸಪ್ಪಲ್ಲಿ ನಿಮ್ಮ ನಂಬರ್ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅಂದರೆ ಈ ಥರ ಯಾರೂ ಗ್ರೂಪ್ ಕ್ರಿಯೇಟ್ ಮಾಡಬಾರ್ದು. ಅನ್ನೋನ್ ನಂಬರ್ಸು, ಅನ್ನೋನ್ ಪರ್ಸನ್ಸು ಯಾವ ಥರ ಸೆಟ್ಟಿಂಗ್ನ ನಾವು ಮಾಡ್ಕೋಬೇಕು, ನಿಮ್ಮ ವಾಟ್ಸಪ್ನ ಯಾವ ಥರ ಸೆಕ್ಯೂರ್ ಇಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದರಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ಐ ಥಿಂಕ್ ಸ್ಕ್ರೀನ್ ಮೇಲೆ ಬರುತ್ತೆ, ನೋಡ್ಕೋಬೋದು. ಈಗ ವಾಟ್ಸಪ್ ಓಪನ್ ಮಾಡ್ತಿದ್ದೀನಿ. ವಾಟ್ಸಪ್ ಓಪನ್ ಮಾಡಿದ್ಮೇಲೆ ನೀವು ನೋಡ್ಬೋದು ಈ ಥರ ಇರುತ್ತೆ. ಓಪನ್ ಮಾಡಿದ್ಮೇಲೆ ಮೇಲುಗಡೆ 3 ಡಾಟ್ಸ್ ಏನು ಕಾಣ್ತಿದೆ ಅಲ್ಲ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಅಂತ ಹೋಗಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರೈವೇಸಿ ಅಂತ ಇರುತ್ತೆ, ಈ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಂದರೆ ನಿಮಗೆ ಯಾರು ಈ ಥರ್ಡ್ ಪರ್ಸನ್ ಯಾರು ಇರ್ತಾರಲ್ಲ ಅವ್ರು ಯಾರಂತ ನಿಮಗೆ ಗೊತ್ತಿರಲ್ಲ. ಅವರೇನಾದರೂ ನಿಮಗೆ ಯಾವುದ್ಯಾವುದೋ ಗ್ರೂಪಲ್ಲಿ ನಿಮ್ಮ ನಂಬರ್ನ ಆ್ಯಡ್ ಮಾಡಬಾರ್ದು ಅಂತಂದರೆ ಇದೊಂದು ಆಪ್ಷನ್ನ ನೀವು ಆನ್ ಮಾಡಿಕೊಂಡ್ರೆ ಅವ್ರಿಗೆ ಮಾಡೋಕ್ಕಾಗಲ್ಲ. ನೀವು ಭಾಳಷ್ಟು ಜನ ಈ ಒಂದು ಆಪ್ಷನ್ನ ಆನ್ ಮಾಡಿರಲ್ಲ. ಜಸ್ಟ್ ಆನ್ ಮಾಡ್ಕೊಳ್ಳಿ. ಇನ್ನೊಂದು ಸರಿ ಹೇಳ್ತೀನಿ. ಸೆಟ್ಟಿಂಗಲ್ಲಿ ಹೋಗಿ ಕೆಳಗಡೆ ಪ್ರೈವೇಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬಂದರೆ ಇಲ್ಲಿ ಗ್ರೂಪ್ಸ್ ಅಂತ ಇರುತ್ತೆ. ಓಕೆನಾ? ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೂ ಕ್ಯಾನ್ ಆ್ಯಡ್ ಮೀ ಟು ಗ್ರೂಪ್ಸ್ ಅಂತ ಇರುತ್ತೆ. ಇಲ್ಲಿ ಕೆಳಗಡೆ ನೋಡಿದರೆ ಭಾಳಷ್ಟು ಜನ ಎವ್ರಿ1 ಅಂತಲೇ ಇರುತ್ತೆ. ಅದು ಏನು ಮಾಡ್ಬೇಕಂತಂದರೆ ಮೈ ಕಾಂಟ್ಯಾಕ್ಟ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಎವ್ರಿ1 ಅಂತಂದರೆ ಯಾರೋ ಪರ್ಸನ್ನು, ಯಾವುದೇ ಪರ್ಸನ್ನು ನಿಮ್ಮ ಗ್ರೂಪಲ್ಲಿ ಆ್ಯಡ್ ಮಾಡ್ಬೋದು. ಬಟ್ ಇದು ಮೈ ಕಾಂಟ್ಯಾಕ್ಟ್ಸ್ ಅಂತ ಏನಿದೆಯಲ್ಲ ಅದು ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಯಾರು ಇರ್ತಾರಲ್ಲ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಓಕೆನಾ? ಈ ಒಂದು ಆಪ್ಷನ್ನು ಆನ್ ಮಾಡ್ಕೊಳ್ಳಿ. ಇದು ಆದಮೇಲೆ ನೀವು ಏನಾದರೂ ಲಿಂಕ್ನ ಕ್ಲಿಕ್ ಮಾಡುವಾಗ ಅದು ಸಡನ್ನಾಗಿ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ. ಅದು ಓಪನ್ ಆಗಬಾರ್ದು. ನಿಮ್ಮ ಯಾವುದೇ ಡಾಟಾನ ಇನ್ನೊಬ್ಬರಿಗೆ ಥರ್ಡ್ ಪರ್ಸನ್ ಯಾರು ಇರ್ತಾರಲ್ಲ ಅವ್ರಿಗೆ ಶೇರ್ ಆಗಬಾರ್ದು ಅಂತಂದರೆ ಇನ್ನೊಂದು ಆಪ್ಷನ್ ಇದೆ ಕೆಳಗಡೆ. ಇದು ಗ್ರೂಪ್ಸ್ ಅಂತ ಹೇಳಿರೋದು ನಿಮ್ಮ ನಂಬರ್ನ ಗ್ರೂಪಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಈಗ ನಾನೇನು ಹೇಳಿದ್ನಲ್ಲ, ಮೈ ಕಾಂಟ್ಯಾಕ್ಟ್ಸ್ ಒಳಗಡೆ ಹೋಗಿ ಮಾಡ್ಕೋಬೋದು. ಅದನ್ನು ಆನ್ ಮಾಡ್ಕೊಳ್ಳಿ. ಕೆಳಗಡೆ ಬಂದರೆ ನೀವು ಅಡ್ವಾನ್ಸ್ಡ್ ಅಂತ ಇದೆ. ಓಕೆನಾ? ಈ ಗ್ರೂಪ್ಸ್ ಅಂತ ಇದೆಯಲ್ಲ ಅದೇ ಕೆಳಗಡೆ ಬಂದರೆ ನೀವು ಅಡ್ವಾನ್ಸ್ಡ್ ಅಂತ ಇದೆ, ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಇಲ್ಲಿ 2 ಆಪ್ಷನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಒಂದು ಬ್ಲಾಕ್ ಅನ್ನೋನ್ ಅಕೌಂಟ್ ಮೆಸೇಜಸ್. ಕೆಲವೊಂದು ಟೈಮ್ನಾಗ ಇಂಡಿವಿಜುವಲ್ ಆಗಿ ನಿಮಗೆ ಮೆಸೇಜ್ ಮಾಡ್ತಿರ್ತಾರೆ. ಓಕೆನಾ? ಈ ಥರ ಎಲ್ಲ ನಿಮಗೆ ಆ ಥರ ಅನ್ನೋನ್ ನಂಬರಿಂದ ನಿಮಗೆ ಮೆಸೇಜ್ ಬರೋದು ಬೇಡ, ನಾನು ಕಾಂಟ್ಯಾಕ್ಟ್ಸಲ್ಲಿ ಇರೋ ನಂಬರ್ ಮಾತ್ರ ಬರಬೇಕಂತಂದರೆ ಬ್ಲ್ಯಾಕ್ ಅನ್ನೋನ್ ಅಕೌಂಟ್ ಮೆಸೇಜ್ ಅಂತ ಏನಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಾನು ಏನು ಹೇಳಿದ್ನಲ್ಲ, ಥರ್ಡ್ ಪಾರ್ಟಿ ಏನದು ಮೆಸೇಜ್ ಲಿಂಕ್ಸ್ ಏನಾದರೂ ಕಳಿಸಿದರೆ ಅದರಿಂದ ನಿಮ್ಮೇನಾದರೂ ಫೋನ್ ಹ್ಯಾಕ್ ಆಗಬಾರ್ದು ಅಂತಂದರೆ ಪ್ರೊಟೆಕ್ಟ್ IP ಅಡ್ರೆಸ್ ಇನ್ ಕಾಲ್ಸ್ ಅಂತ ಏನಿದೆಯಲ್ಲ ಅದನ್ನು ಆನ್ ಮಾಡ್ಕೊಳ್ಳಿ. ಈ ಒಂದು 2 ಸೆಟ್ಟಿಂಗ್ ಆನ್ ಮಾಡಿಕೊಂಡ್ರೆ ಸಾಕು, ನೀವು ನಿಮ್ಮ ಫೋನ್ ಫುಲ್ಲು ಸೆಕ್ಯೂರ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಇದು ಭಾಳಷ್ಟು ಜನ ಆನ್ ಮಾಡಿರಲ್ಲ. ಮಾಡಿಟ್ಕೊಂಡ್ರೆ ನಿಮ್ಮ ಫೋನ್ ಯಾವುದೇ ರೀತಿಲಿ ತೊಂದರೆ ಆಗೋಲ್ಲ. ಓಕೆನಾ?
ಇದು ಇನ್ನೂ ಯಾರ್ಯಾರು ಆನ್ ಮಾಡ್ಕೊಂಡಿಲ್ಲ ದಯವಿಟ್ಟು ಆನ್ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.